ಹಲೋ ವಿದ್ಯಾರ್ಥಿಗಳೇ, ಈ ವಿಡಿಯೋದಲ್ಲಿ ಸೆಕೆಂಡ್ PUC ಇರತಕ್ಕಂತ ಕ್ವೆಶ್ಚನ್ ನಂಬರ್ 34 ರಿಪೋರ್ಟ್ ದ ಫಾಲೋವಿಂಗ್ ಕನ್ವರ್ಸೇಷನ್ ಈ ಕ್ವೆಶ್ಚನ್ ಅನ್ನ ನೋಡೋಣ. ಒಂದು ಕ್ವೆಶ್ಚನ್ ನೋಡ್ತೇನೆ. ಇದು ಮಾರ್ಚ್ 2018 ಕೇಳಿದಂತ ಕ್ವೆಶ್ಚನ್. ಇದು ಈಗಾಗಲೇ ಸಿರಿಯಲ್ಲಿ ಎಲ್ಲ ಹಿಂದಿನ 2015 ದಿಂದ ಕ್ವೆಶ್ಚನ್ ಅಂಡ್ ಆನ್ಸರ್ಸ್ ಬಿಟ್ಕೊಂತ ಬಂದೇನೆ, ವಿಡಿಯೋ ಮಾಡ್ತಾ ಬಂದೇನೆ. ತಾವೆಲ್ಲ ಅದನ್ನು ವಾಚ್ ಮಾಡಬಹುದು. ಇವಾಗ ಈ ಕ್ವೆಶ್ಚನ್ ಅನ್ನ ಬಿಡಿಸ್ತಾ ಇದ್ದೇನೆ. ಸೀರಿಯಲ್ ಆಗಿ ನೋಡಿರ್ತಾವೆಲ್ಲ, ರೆಗ್ಯುಲರ್ ಆಗಿ ಎಲ್ಲ ವಿಡಿಯೋಸ್ ಅನ್ನು ನೋಡೋದ್ರ ಮುಖಾಂತರ ನೀವು ಡೈರೆಕ್ಟ್ ಇಂಡೈರೆಕ್ಟ್ ತಿಳ್ಕೋಬಹುದು. ಸ್ವಲ್ಪ ಕಷ್ಟ ಅದಾರೆ. ಥೇರಿ ನಿಮಗೆ ಗೊತ್ತಿದ್ರೆ ಮಾತ್ರ ತಿಳಿತೈತಿ, ಇಲ್ಲದೆ ಹೋದ್ರೆ ತಿಳಿದಲ್ಲ. ಏನಾದರೂ ಬಹಳ ಕಷ್ಟ. ಬೇರೆ ಏನಾದರೂ ಹೆಚ್ಚಿಗೆ ಪ್ರಾಕ್ಟೀಸ್ ಮಾಡಿ ಕಲಿಬಹುದ್ರಿ. ಒಂದು ಲೆಟರ್ ರೈಟಿಂಗ್ ಹೆಚ್ಚಿಗೆ ಪ್ರಾಕ್ಟೀಸ್ ಮಾಡಿ ಕಲಿಬಹುದು, ಒಂದು ಸ್ಪೀಚ್ ಮೇಕಿಂಗ್ ಹೆಚ್ಚಿಗೆ ಪ್ರಾಕ್ಟೀಸ್ ಮಾಡಿ ಕಲಿಬಹುದ್ರಿ. ಬಟ್ ರಿಪೋರ್ಟ್ ರೈಟಿಂಗ್ ಅದರ ಟೈಮ್ ಚೇಂಜ್ ಮಾಡಿ, ಟೆನ್ಸ್ ಚೇಂಜ್ ಮಾಡೋದು, ಪ್ರೊನೌನ್ ಚೇಂಜ್ ಮಾಡೋದು, ಆಮೇಲೆ ಸೆಂಟೆನ್ಸ್ ಚೇಂಜ್ ಮಾಡೋದು, ಕಂಜಂಕ್ಷನ್ ಯೂಸ್ ಮಾಡೋದು, ರಿಪೋರ್ಟಿಂಗ್ ವರ್ಬ್ ಹಾಕೋದು, ಅವೆಲ್ಲ ಸಂಪೂರ್ಣ ಗೊತ್ತಿರಬೇಕು ವಿದ್ಯಾರ್ಥಿಗಳೇ. ತಾವೆಲ್ಲ ಏನಾದರೂ ಮಾಡಿ ತಿಳ್ಕೊಂಡು ನನ್ನ ಈ ಡೈಲಾಗ್ ಅನ್ನ ತಾವು ಏನಿದು ರಿಪೋರ್ಟೆಡ್ ಸ್ಪೀಚ್ ಅನ್ನ ನೋಡಬಹುದು. ತಮಗೆಲ್ಲ ಇದು ಗೊತ್ತಿರಲು ಸಾಕು. ಬಿಗಿನರ್ಸ್ಗೆ ನಾನು ಮಾತಾಡೋದು ಅರ್ಥ ಆಗೋದಿಲ್ಲ, ಅಡ್ವಾನ್ಸ್ ಸ್ಟೂಡೆಂಟ್ಸ್ ಮಾತ್ರ ಅರ್ಥ ಆಗ್ತೈತಿ. ಬಿಗಿನರ್ಸ್ಗೆ ಸ್ವಲ್ಪ ಲೇಟ್ ಆಗಿ ವಿಡಿಯೋ ಮಾಡ್ತೀನಿ ಥಿಯರಿನ, ಆವಾಗ ಅದು ತಮಗ ಅದು ಥಿಯರಿ ಎಲ್ಲ ಸಂಪೂರ್ಣ ನೀವು ಕಲಿತ ನಂತರ ಇಲ್ಲಿ ಬಂದ್ರಿ ಅಂದ್ರೆ ಇದು ತಿಳಿತೈತಿ ನಿಮಗ. ಬರ್ರಿ, ಮಾರ್ಚ್ 2018 ಕ್ವೆಶ್ಚನ್. ಡೋನಾ ಲಾರಾ, go if you want to chat with your God. Petra, he is not mine, Senora, he belongs to the park. Donald, oh, he belongs more to you than he does to the park. Go and find him, but remain within calling distance. ಸನಿ ಮಾರ್ನಿಂಗ್ ದ ಸೆಲೆಕ್ಟ್ ಮಾಡ್ತಕ್ಕಂಥದ್ದೊಂದು ಕನ್ವರ್ಸೇಷನ್ ಇದು ವಿದ್ಯಾರ್ಥಿಗಳೇ. ಡೋನಾ ಲಾರಾ ಪೆಟ್ರಾಗ ಹೇಳ್ತಾರ, ಇಂಪರೇಟಿವ್ ಸೆಂಟೆನ್ಸ್ ಐತಿದು. ಗೋ ಅಂತ ಸಬ್ಜೆಕ್ಟ್ ಇಲ್ಲ, ಸಜೆಷನ್ ಮಾಡ್ತಾರ. ಹೋಗು, ಇಫ್ ಯು ವಾಂಟ್ ಟು ಚಾಟ್ ವಿತ್ ಯುವರ್ ಗಾಡ್. ನಿನ್ನ ಗಾಡ್ ಜೊತೆಗೆ ನೀವು ಮಾತಾಡ್ಬೇಕಾ, ಹೋಗು. ಇಂಪರೇಟಿವ್ ಸೆಂಟೆನ್ಸ್ ಇದು. ಅದಕ್ಕೆ ಪೆಟ್ರ ಏನಂತಾರ, ಅಡ್ಡ ಮಾತು ಒಗಿತಾರ. ಈಸ್ ನಾಟ್ ಮೈನ್ ಸೆನೋರಾ. ನಮ್ಮ ಗಾಡ್ ಅಂತಿರಲ್ರಿ ಮೇಡಮ್, ನನ್ನ ಗಾಡ್ ಅಲ್ರಿ ಅವರು, ಮೇಡಮ್ ಅವರೇ. ಸೆನೋರಾ ಅಂದ್ರೆ ಗೌರ್ಮೆಂಟ್ ಅಂತ ಪದ ಇದೆ ಅಷ್ಟ. ಮೇಡಮ್ ಸೋರ್ ಅಂತೀವಲ್ಲ ಆ ತರಹ ಸೆನೋರಾ ಅಂತ ಅಂತೀವ್ರಿ. ಈಸ್ ನಾಟ್ ಮೈನ್ ಸೆನೋರಾ, ನನ್ನವ್ರಲ್ರಿ, ನನ್ನ ಗಾಡ್ ಅಲ್ರಿ ಮೇಡಮ್ ಅವರು. ಹಿ ಬಿಲಾಂಗ್ಸ್ ಟು ದ ಪಾರ್ಕ್. ಪಾರ್ಕಿಗೆ ಸಂಬಂಧಪಡ್ತಾನ್ರಿ ಅವ ಹೇಳ್ತಾಳ. ಇದು ಸ್ಟೇಟ್ಮೆಂಟ್, ಇದು ಸ್ಟೇಟ್ಮೆಂಟ್ ಇದು. ಪೆಟ್ರಾ ಮಾಡ್ತಕ್ಕಂಥದ್ದು ಎರಡು ಸ್ಟೇಟ್ಮೆಂಟ್, ಆದ್ರಿಂದ ಟೋಲ್ಡ್ ಆಗ್ತೈತಿ. ಇದು ಸಜೆಸ್ಟ್ ಆಗ್ತೈತಿ. ಇದೇನಾಗ್ತತಿ, ಲಾರ ಅವಳು ಹೇಳಿದ್ದಕ್ಕೆ ಇವರು ಹೊಳ್ಳಿ ಹೇಳ್ತಾರ, ನೀನೇನಂದಿ, ನಿನಗೆ ಸಂಬಂಧಪಡ್ತಾನವ ಅಂತಂದೆ. ಹಾಗೇನಿಲ್ಲ, ಹಿ ಬಿಲಾಂಗ್ಸ್ ಮೋರ್ ಟು ಯು ದ್ಯಾನ್ ಹಿ ಡಸ್ ಟು ದ ಪಾರ್ಕ್. ಸ್ಟೇಟ್ಮೆಂಟ್ ಇದು. ಹೇಳ್ತಾಳ, ನಿನ್ಗೆಕ್ಕಿಂತಲೂ ಜಾಸ್ತಿ ಅವ ಪಾರ್ಕಿಗಿಂತಲೂ ನಿನಗೆ ಹೆಚ್ಚಿಗೆ ಸಂಬಂಧಪಡ್ತಾನ. ಮತ್ತು ಹೊಳ್ಳಿ ಇಲ್ಲಿ ಬರುತ್ತೆ ನೋಡ್ರಿ, ಇದ ತರಹ. ಇದು ಇಂಪರೇಟಿವ್ ಸೆಂಟೆನ್ಸ್ ಸಜೆಸ್ಟ್ ಮಾಡ್ತಾಳೆ. ಇಲ್ಲಿ ಇಲ್ಲಿ ಕೂಡ ಸಜೆಸ್ಟ್ ಮಾಡ್ತಾಳೆ ಡೋನಾ ಲಾರಾ. ಗೋ, ಹೋಗ್ ಅಂತಾಳ. ಮತ್ತಿಲ್ಲೊಂದು ಹುಡುಕ್ ಅವನ್ನ. ಮತ್ತಿನ್ನೊಂದು ಉಳ್ಕೋ. ಮತ್ತೆ 3 ಇಂಪರೇಟಿವ್ ಸೆಂಟೆನ್ಸ್ ಅದಾವ್ರಲ್ಲಿ. ಗೋ ಅಂಡ್ ಫೈಂಡ್ ಹಿಮ್ ಬಟ್ ರಿಮೇನ್. 3 ಇಂಪರೇಟಿವ್ ಸೆಂಟೆನ್ಸ್ ಅದ. 3 ಇಂಪರೇಟಿವ್ ಸೆಂಟೆನ್ಸ್ ಇವ್ರಿ. 3 ಹೊರಬ್ ಅದಾವ್ರಿ. ಒಂದು ಹೊರಬ್ ಬಂದ್ರೆ ಒಂದು ಇಂಪರೇಟಿವ್ ಸೆಂಟೆನ್ಸ್ ಸಾಕು. ಕಮ್, ಇದೊಂದು ಸೆಂಟೆನ್ಸ್. ಗೋ, ಇದೊಂದು ಸೆಂಟೆನ್ಸ್. ಗೋ, ಇದೊಂದು ಸೆಂಟೆನ್ಸ್. ಫೈಂಡ್ ಹಿಮ್, ಇದೊಂದು ಸೆಂಟೆನ್ಸ್. ಬಟ್ ರಿಮೇನ್ ವಿತ್ ಇನ್ ಕಾಲಿಂಗ್ ಡಿಸ್ಟೆನ್ಸ್, ಇದೊಂದು ಸೆಂಟೆನ್ಸ್. ಬರ್ರಿ, ಇಂಡೈರೆಕ್ಟ್ ಸ್ಪೀಚ್ ಮಾಡೋಣ. ಲಾರಾ ಸಜೆಸ್ಟೆಡ್ ಪೆಟ್ರಾ. ಲಾರಾ ಇಲ್ಲಿ ಬರ್ದೆ ನೋಡ್ರಿ. ಲಾರಾ, ಡೋನಾ ಲಾರಾ ಸಜೆಸ್ಟೆಡ್ ಪೆಟ್ರಾ. ಇಂಪರೇಟಿವ್ ಸೆಂಟೆನ್ಸ್ ಇದ್ದಾಗ ಏನ್ ಮಾಡ್ಬೇಕ್ರಿ, ಇದನ್ನ ಟು ಹಚ್ಬೇಕು. ಇಲ್ಲಿ ಗೋ ಇದ್ದನ್ನ ಟು ಗೋ ಮಾಡಬೇಕು. ಟು ಗೋ ಇಲ್ಲಿ ಬಂತು.
Donna Lara suggested Petra to go. If you want to chat with your guard. Assertive sentence ಐತರಿ. If you want, you ಅಂದ್ರೆ ಪೆಟ್ರಾ ಆಗ್ತಲ್ಲ, ಶಿ ಮಾಡ್ಬೇಕು ಅದನ್ನ. ಇವ್ರು ಯು ಅಂತಾರ, ನಾವೇನ್ ಮಾಡ್ಬೇಕು, ಶಿ ಮಾಡ್ಬೇಕು. ಇಫ್ ಯು ವಾಂಟ್, ಇಫ್ ಶಿ ವಾಂಟ್ಸ್, ಶಿ ವಾಂಟ್ಸ್ ಆಗ್ತೈತಲ್ಲ. ಸಿಂಪಲ್ ಪ್ರೆಸೆಂಟ್ ಐತೆ, ಟೆನ್ಸ್ ಚೇಂಜ್ ಮಾಡ್ಬೇಕಲ್ರಿ. ಶಿ ವಾಂಟ್ಸ್ ಸಿಂಪಲ್ ಪ್ರೆಸೆಂಟ್ ಹೋಗಿ ಸಿಂಪಲ್ ಪಾಸ್ಟ್ ಆಗಬೇಕು. ಇಫ್ ಶಿ ವಾಂಟೆಡ್, ಇಫ್ ಶಿ ವಾಂಟೆಡ್. ಟು ಚಾಟ್ ಇನ್ಫಿನಿಟಿವ್, ಇದು ಟೆನ್ಸ್ ಅಲ್ಲ, ಇದು ಚೇಂಜ್ ಆಗೋದಲ್ರಿ. ಟು ಚಾಟ್ ಉಳಿತದೆ. ವಿತ್ ಯುವರ್ ಗಾರ್ಡ್, ಇವರ್ ಅಂತಂದ್ರೆ ಪೆಟ್ರಾನ್ ಗಾರ್ಡ್, ವಿತ್ ಹರ್ ಗಾರ್ಡ್ ಆಯ್ತು. ಪೆಟ್ರಾ, Donna Lara suggested Petra to go if she wanted to chat with her guard. Second question, second statement. ಇವ್ರು ಏನ್ ಹೇಳ್ತಾರ ಅದು ಹೇಳಿಕೆ. He is not mine, Senora. Senora ಅನ್ನೋ ಶಬ್ದ ಅವ್ರು ಯೂಸ್ ಮಾಡ್ತಾರೆ, ಡ್ರೆಸ್ಸಿಂಗ್ ವರ್ಡ್ ಇದು. ನಾವು ಅದನ್ನ ತಗೊಳಕ್ ಬರ್ತಲ್ಲ, ಈ ಶಬ್ದದ ಮೀನಿಂಗ್ ಹಾಕೋಬೇಕು. ಸೆನೋರಾ ಅಂತ ಕೈ ಬಿಡ್ಬೇಕ್ರಿ. ಶೆನೋರಾ ಅನ್ನೋ ಮುಂದೆ ಪೆಟ್ರಾ ಅವರ ಭಾವನೆ ಯಾವ್ದಿತ್ತೋ ಆ ಭಾವನೆ ಹಾಕೋಬೇಕು. ರೆಸ್ಪೆಕ್ಟ್ಫುಲಿ, ಅದು ರೆಸ್ಪೆಕ್ಟ್ಫುಲಿ ಅಂತ ಶಬ್ದ ಯೂಸ್ ಮಾಡಬೇಕು. ಶೆನೋರಾ ಅಂತ ಇಂಡೈರೆಕ್ಟ್ ಸ್ಪೀಚ್ ಯೂಸ್ ಮಾಡ್ಲಿಕ್ಕೆ ಬರೋದಿಲ್ಲ. ಸರ್, ಮೇಡಮ್ ಅಂತಿದ್ದು ಅಂದ್ರೆ ಶಿ ಆರ್ ಟೋಲ್ಡ್ ರೆಸ್ಪೆಕ್ಟ್ಫುಲಿ ಅಂತ ಮಾಡ್ಕೋಬೇಕು. ಅದಕ್ಕೆ ಇಲ್ಲಿ ಮಾಡಿ ನೋಡ್ರಿ. ಡೋನಾ ಲಾರಾ ಟೋಲ್ಡ್ ಹರ್, ಮೊದಲನೇದು ಏನ್ ಮಾಡ್ತಾರ ಇಲ್ಲಿಗೆ, ಇದು ಒಂದು ಮಾಡೋಣ. ಹಿ ಈಸ್ ನಾಟ್ ಮೈಂಡ್, ಥರ್ಡ್ ಪರ್ಸನ್ ಹಿ ಚೇಂಜ್ ಆಗೋದಿಲ್ಲ. ಸಿಂಪ್ಲಿ ಟೆನ್ಸ್ ಪ್ರೆಸೆಂಟ್, ಟು ಬಿ ಪ್ರೆಸೆಂಟ್ ಹೋಗಿ ಟು ಬಿ ಪಾಸ್ಟ್ ಆಗ್ತದೆ. ಹಿ ಈಸ್ ನಾಟ್ ಮೈನ್ ಹೋಗಿ ಹಿ ವಾಸ್ ನಾಟ್ ಹರ್ಸ್ ಅಂತ ಮಾಡ್ಬೇಕಲ್ಲ. ಈಗೆಂತಾಳ, ನನ್ನವಲ್ರಿ ಅವ ಅಂತೇಳಿ. ಹಿ ಈಸ್ ನಾಟ್ ಮೈನ್. ಪೆಟ್ರಾ ಟೋಲ್ಡ್ ಡೋನಾ ಲಾರಾ ದಟ್ ಹಿ ವಾಸ್ ನಾಟ್ ಹರ್ಸ್. ಅದಲ್ಲ, ಹಿ ವಾಸ್ ನಾಟ್ ಹರ್ಸ್. ಇದನ್ನೊಂದು ಏನ್ ಮಾಡ್ಬಿಡ್ಬೇಕಂತಂದ್ರ, ಈ ಸೆನೋರಾ ಅಂತಕ್ಕಂಥದ್ದನ್ನ ಸ್ಟಾರ್ಟಿಂಗ್ ಅಂತ ಅಂದ್ಬಿಡ್ರಿ, ಇಲ್ಲಿ ಮಾಡ್ಬಿಡ್ರಿ, ಚಲೋ ಆಗ್ತದೆ ಇದು. ಇಲ್ಲ ಮಾಡಿ ನೋಡ್ರಿ. ಪೆಟ್ರಾ ಟೋಲ್ಡ್ ಹರ್, ಹರ್ ಅಂದ್ರೆ ಡೋನಾ ಲಾರಾ. ಪೆಟ್ರಾ ಟೋಲ್ಡ್ ಡೋನಾ ಲಾರಾ ರೆಸ್ಪೆಕ್ಟ್ಫುಲಿ ಅಂದ್ಬಿಡ್ರಿ. ಅಂದ್ರೆ ಇಲ್ಲಿರೋ ಸೆನೋರಾ ಇಲ್ಲಿ ಬಂದ್ಬಿಡ್ತದೆ, ಮತ್ ಹೊಳಿಲಿ ಬರ್ತದೆ. ದಟ್ ಹಿ ಈಸ್ ನಾಟ್ ಮೈನ್, ಹಿ ವಾಸ್ ನಾಟ್ ಹರ್ಸ್. ಕಾಮ ಇಡ್ರಿ, ಏನ್ ಬೇಡ, ಕಂಜಂಕ್ಷನ್ ಏನಿಲ್ಲ, ನೀನು ಹಾಕ್ಲಿಕ್ಕೆ ಹೋಗ್ಬೇಡ. ಹಿ ಬಿಲಾಂಗ್ಸ್ ಟು ದ ಪಾರ್ಕ್. ಹಿ ಬಿಲಾಂಗ್ಸ್ ಸಿಂಪಲ್ ಪ್ರೆಸೆಂಟ್ ಇಂಟು ಸಿಂಪಲ್ ಪಾಸ್ಟ್. ಥರ್ಡ್ ಪರ್ಸನ್ ಇದು ಚೇಂಜ್ ಆಗುದಿಲ್ಲಲ್ರಿ. ಹಿ ಬಿಲಾಂಗ್ಸ್, ಹಿ ಬಿಲಾಂಗ್ಡ್ ಟು ದ ಪಾರ್ಕ್. ಮುಗೀತು. ಇನ್ನೊಂದ್ಸಲ ನೋಡ್ರಿ. ಪೆಟ್ರಾ ಟೋಲ್ಡ್ ಡೋನಾ ಲಾರಾ ಅಂತ ಮಾಡ್ಕೋಬೇಕಿಲ್ಲ, ಚಂದ ಆಗ್ತದೆ. ಪೆಟ್ರಾ ಟೋಲ್ಡ್ ಡೋನಾ ಲಾರಾ ರೆಸ್ಪೆಕ್ಟ್ಫುಲಿ ದಟ್ he was not hers. He is not mine. He was not hers. He belongs to the park. He belonged to the park. ಮತ್ತೆ ಇದಕ್ಕೆ ಡೋನಾ ಲಾರಾ ಏನ್ ರಿಪ್ಲೈ ಮಾಡ್ತಾರ, ಡೋನಾ ಲಾರಾ ಏನ್ ರೆಸ್ಪಾನ್ಸ್ ಕೊಡ್ತಾರ ಅಂದ್ರೆ, he belongs more to you than he does to the park. ಒಂದ್ ಸೆಂಟೆನ್ಸ್ ಇದು, ಪೂರ ಮುಗಿಸ್ಬಿಡೋದು ಇಲ್ಲಿಗೆ. ಇದು ಅಸರ್ಟಿವ್ ಸೆಂಟೆನ್ಸ್ ಅದ. ಏನ್ ಮಾಡ್ಬೇಕು, ಆದ್ರಿಂದ ಟೋಲ್ಡ್ ಮಾಡ್ಕೋರಿ. Donna Lara told Petra. Donna Lara told Petra that he belonged more to you ಅಂದ್ರೆ to her, Petra. Than he ಅಂದ್ರೆ he third person change ಆಗೋದಿಲ್ಲ. He does simple past ಮಾಡ್ಕೋಬೇಕು. He did to the park. ಏನ್ ಮಾಡ್ಕೋಬೇಕು, ಇಲ್ಲಿ ಮಾಡಿ ನೋಡ್ರಿ. Donna Lara told her that he belonged more to her than he did to the park. ಮತ್ತೆ ಇನ್ನೊಂದು ಸೆಂಟೆನ್ಸ್ ಬರ್ತಿಲ್ಲ, ಇದನ್ನ ಆಂಡ್ ಹಾಕಿ ಜಾಯಿನ್ ಮಾಡ್ಕೋಬೇಕು. ಆಂಡ್ ಮತ್ತೊಳ್ಳೆ ಸಬ್ಜೆಕ್ಟ್ ಹಾಕೋಬೇಕು. ಶಿ ಅಂದ್ರೆ ಡೋನಾ ಲಾರಾ. ಶಿ ಸಜೆಸ್ಟೆಡ್ ಹರ್ ಅಂದ್ರೆ ಪೆಟ್ರಾ. ಏನಿದು ಇಂಪರೇಟಿವ್ ಸೆಂಟೆನ್ಸ್, ಗೋ ಐತಲ್ಲ, ಟು ಗೋ. ಆಂಡ್ ಫೈಂಡ್, ಟು ಫೈಂಡ್ ಅನ್ಬಹುದು, ಇಲ್ಲ ಬರೀ ಫೈಂಡ್ ಅನ್ಬಹುದು. But remain, to remain. To go and to find, but to find him, but to remain ಮಾಡ್ಕೋಬಹುದು. ಇಲ್ಲಿ ಟು ಹಾಕ್ಬಹುದು, ಬಿಡ್ಬಹುದು. ಸೊ ಒಂದು ಸಜೆಷನ್, ಒಂದು ಹೊರಬದ ಅಲ್ಲಿಲ್ಲ, ಇದು ಒಂದು ಹೊರಬರಿದು.
She suggested her infinitive to go and to find him, but to remain. Suggested to remain. ಇಲ್ಲೊಂದು ಹಾಯ್ಕೊಡೋದು ಚಲೋ ಆಗ್ತದೆ. ಮೂರು ಇಂಪರೇಟಿವ್ ಸೆಂಟೆನ್ಸ್ ಇವರು. ಟು ರಿಮೇನ್ ವಿದಿನ್ ಕಾಲಿಂಗ್ ಡಿಸ್ಟೆನ್ಸ್ ಇದಂತೂ ಏನು ಚೇಂಜ್ ಆಗೋದಲ್ಲ ಇದು. ಆಗ್ತದಲ್ರಿ ಬರ್ರಿ. Donna Lara told Petra that he belonged more to her than he did to the park, and she suggested her to go and find him, but to remain within calling distance. ವಿದ್ಯಾರ್ಥಿಗಳೇ, ತೇರಿ ಗೊತ್ತಿರಬೇಕು ಅಂದ್ರೆ ತಿಳಿತೈತಿ. ತೇರಿ ಗೊತ್ತಿಲ್ಲಾರ್ದ ಏನ್ ಮಾಡಿದ್ರು ತಿಳಿದಿಲ್ಲ. ಎಲ್ಲಾದ್ರೂ ಒಂದ್ ಕಡೆ ತಪ್ಪಲಿಕ್ಕೆ ಬೇಕು ನೀವು. ಆದ್ದರಿಂದ ತೇರಿನ ಮೊದಲು ಎಲ್ಲಾದ್ರೂ ನೋಡಿ ತಿಳ್ಕೊಡ್ರಿ. ನಾನು ವಿಡಿಯೋ ಮಾಡಿಲ್ಲ, ಮಾಡ್ತೀನಿ. ಅಲ್ಲಿವರೆಗೂ ನಿಮ್ಗೆ ಎಲ್ಲಾದ್ರೂ ಕೇಳಿ ತಿಳ್ಕೊಡ್ರಿ, ಅಂದ್ರೆ ತಿಳಿತೈತೆ. ಬರೀ ಏನೋ ಗೊತ್ತಿಲ್ಲ ಅದನ್ನ ಓದಿದ್ರಂದ್ರ ಬಹಳ ಕಷ್ಟ. ಓಕೆ ವಿದ್ಯಾರ್ಥಿಗಳೇ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್, ಸಿ ಯು.